ವಿದ್ಯುತ್ ಫ್ಯಾನ್ ಪವರ್ ಕಂಪನಿಗಳ ವಿರುದ್ಧ ಗುಡುಗಿದ ರೈತ ಮುಖಂಡರು. ಪಂಚಾಯಿತಿ ಅನುಮತಿ ಪಡೆದ ಕಂಪನಿ ಸರ್ಕಾರಕ್ಕೆ ಬರಬೇಕಾದ ತೆರಿಗೆ ನಷ್ಟ. ವಿವಿಧ ಫ್ಯಾನ್ ಕಂಪನಿ ಭಾರಿ ಗಾತ್ರದ ವಾಹನಗಳ ಹಾವಳಿಯಿಂದ ಗ್ರಾಮದ ರಸ್ತೆಗಳು ಹದಗೆಟ್ಟಿವೆ ಎಂದ ಸಾಮಾಜಿಕ ಹಿತೈಷಿಗಳಾದ ರೈತ ಮುಖಂಡರು. ಕೊಪ್ಪಳ ಕುಕನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ ಹಗಲು ರಾತ್ರಿ ಎನ್ನದೆ ವಿದ್ಯುತ್ ಫ್ಯಾನ್ ಕಂಪನಿಗಳ ಭಾರಿ ಗಾತ್ರದ ವಾಹನಗಳ ಸಂಚಾರದಿಂದ ಸುತ್ತಮುತ್ತಲಿನ ಗ್ರಾಮದ ಎಲ್ಲಾ ರಸ್ತೆಗಳು ಹಾಳಾಗ್ತಾ ಇವೆ ಮತ್ತು ಜಮೀನಿಗೆ ಹೋಗುವ ರಸ್ತೆಗಳು ಹದಗೆಟ್ಟಿವೆ. ಈ ಕಂಪನಿಯವರು ಪಂಚಾಯಿತಿಯಿಂದ ಯಾವುದೇ ಅನುಮತಿ ಪಡೆದಿರುವುದಿಲ್ಲ. ಹಾಗಾಗಿ ಪಂಚಾಯಿತಿ ತೆರಿಗೆ ಬರಲು ಹೇಗೆ ಸಾಧ್ಯ ಎಂದು ಹೇಳಿದ್ದಾರೆ. ಕಂಪನಿ ಮೋಸ ಮಾಡುತ್ತಿವೆ, ಇದರಿಂದ ಸರ್ಕಾರಕ್ಕೆ ಬರುವ ಆದಾಯ ನಷ್ಟವಾಗ್ತಿದೆ. ಈ ನಷ್ಟವನ್ನ ಕೊಡೋರು ಯಾರು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ ಕಾರಣ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಗಮನಿಸ್ತಾ ಇಲ್ವೋ ಅಥವಾ ಗೊತ್ತಿದ್ದು ಸುಮ್ಮನಿದ್ದಾರೋ ಗೊತ್ತಿಲ್ಲ ಎಂದು ಇಟಗಿ ಗ್ರಾಮದ ರೈತರು ಮತ್ತು ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷರಾದ ಬಸವನಗೌಡ ಮುದ್ದೇಬಳ್ಳಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಹೇಳಿದ್ದಾರೆ. ಇದೇ ವೇಳೆ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದ ಡಿಜಿ ಹರಿಜನ್ ಮಾತನಾಡಿ ವಿದ್ಯುತ್ ಫ್ಯಾನ್ ಕಂಪನಿಯಿಂದಾಗುವ ಸಾರ್ವಜನಿಕ ತೊಂದರೆ ಕುರಿತು ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಿಆದಿ ಎನ್ಕೆಎಸ್ ಟಿವಿ 4 ಯಲಬುರ್ಗಾ. 1120 ಆಮೇಲೆ 420 ಕೆವಿಟಿ ಲೈನ್ಗಳು ಹೋಗುವಂತ ಸಂದರ್ಭದಲ್ಲಿ ಕೂಡ ರೈತರ ಜಮೀನಲ್ಲಿ ಸಾಕಷ್ಟು ಇವತ್ತು ಬೆಳೆನಾಶವನ್ನು ಆದರೂ ಕೂಡ ಅದು ಕೂಡ ಯಾವುದೇ ಪರಿಗಣನೆ ಇಲ್ಲ. ರೈತರಿಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ಇವತ್ತು ಯಾವುದೇ ಕಂಪನಿಗಳಾದರೂ ಅವನು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಆ ಪೋಲುಗಳಲ್ಲಿ ಆಗಲಿ ಅಥವಾ ವಿಂಡ್ ಪವರಿನ ಒಂದು ಪೋಲುಗಳಲ್ಲಿ ಯಾವುದೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವು ಎಂಟ್ರಿನೂ ಇಲ್ಲ, ಅವಕ್ಕೆ ಸರಿಯಾದಂಥ ತೆರಿಗೆನೂ ಕೂಡ ಕಟ್ತಾ ಇಲ್ಲ. ಹೀಗಾಗಿ ಸರ್ಕಾರಕ್ಕೆ ಎಲ್ಲ ಕಂಪನಿಗಳು ಮೋಸ ಮಾಡ್ತಾ ಇವೆ. ಯಾಕಂದ್ರೆ ಗ್ರಾಮ ಪಂಚಾಯತಿ ಮೋಸ ಮಾಡಿದ್ರೆ ಅದು ಸರ್ಕಾರಕ್ಕೆ ಮೋಸ ಮಾಡಿದ ರೀತಿಯೊಳಗೆ. ಹಾಗಾಗಿ ಇವತ್ತು ಸರ್ಕಾರದ ತೆರಿಗೆ ಹಣ ಬಹಳ ಪೋಲಾಗ್ತಾ ಇದ್ದು ಮಧ್ಯವರ್ತಿಗಳ ಮುಖಾಂತರ ಈ ಎಲ್ಲ ಕೆಲಸಗಳು ನಡೀತಾ ಇವೆ. ಆದ ಕಾರಣ ಮಧ್ಯವರ್ತಿಗಳ ಪ್ರವೇಶ ಆಗದಂತೆ ಇವತ್ತು ರೈತರಿಗೆ ನಿಯಮಿತ ಒಂದು ಸರ್ಕಾರದ ಮಾನದಂಡದಲ್ಲಿ ಇವತ್ತು ರೈತರಿಗೆ ಏನು ತಮ್ಮ ಜಮೀನನ್ನ ಕಳ್ಕೊಂತಾರೆ ಅವರಿಗೆ ನ್ಯಾಯಯುತ ಬೆಲೆ ಸಿಗಬೇಕು. ಅದರ ಜೊತೆಗೆ ಪಂಚಾಯಿತಿಗೂ ಕೂಡ ಸರಿಯಾದ ತೆರಿಗೆಯನ್ನು ಕಟ್ಟುವಂತ ಒಂದು ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದನ್ನ ನಾನು ಸಾರ್ವಜನಿಕರಲ್ಲಿ ಅಥವಾ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಸರ್ಕಾರದ ಕಣ್ತೆರೆಯುವಂತೆ ತಮ್ಮ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಒಂದು ತಿಳಿಸುವಂತ ಅಥವಾ ಸರ್ಕಾರಕ್ಕೆ ಮುಟ್ಟುವಂತೆ ತಾವು ಕೂಡ ಇದನ್ನ ಏನ್ ಮಾಡಬೇಕು ಸಾರ್ವಜನಿಕ ತಿಳಿಪಡಿಸಬೇಕಂತ ನಾನು ಗ್ರಾಮ ಪಂಚಾಯಿತಿಯ ನಿಕಟ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ. ಈಗ ನಮ್ಮ ಮಾಜಿ ಅಧ್ಯಕ್ಷರು ಏನು ಹೇಳಿದ್ರು, ಈ ಒಂದು ವಿಂಡ್ ಪವರ್ ಕಂಪನಿಯವರು ಇದೇ ರೀತಿ ರಸ್ತೆಗಳಿಗೆ ತೊಂದರೆ ಕೊಡೋದಾದ್ರೆ, ಪಂಚಾಯಿತಿಗಳಿಗೆ ತೆರಿಗೆ ಕಟ್ಟಿದ ವಂಚನೆ ಮಾಡೋದಾದ್ರೆ ನಮ್ಮ ತಾಲೂಕಿನ 15 ಪಂಚಾಯಿತಿಯ ಎಲ್ಲ ಸದಸ್ಯರು ಸೇರಿಕೊಂಡು ಮುಂದಿನ ದಿನಮಾನಗಳಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೂ ಮುತ್ತಿಗೆ ಹಾಕುವಂತ ಪರಿಸ್ಥಿತಿ ಬರ್ತಂತ ಹೇಳಕ್ ಇಷ್ಟಪಡ್ತೀನಿ. ದೇವಪ್ಪ ಹರಿಜನ್ ಅಂತ ಹೇಳಿ ಸರ್.